Hey, welcome to my YouTube channel Bites of Key. ಹಾಯ್, ನಾನು ಗೀತಾ. ನಾನು ಹುಟ್ಟಿ ಬೆಳೆದು ಚಾಮರಾಜನಗರದಲ್ಲಿ. ಆಫ್ಟರ್ ದಟ್ ಬ್ಯಾಂಗ್ಳೂರ್ ವರ್ಕ್ ಮಾಡ್ತಾ ಇದ್ದೆ. ದೆನ್ ಆಫ್ಟರ್ ಮ್ಯಾರೇಜ್ ನಾನು ಮೈಸೂರು ಶಿಫ್ಟ್ ಆದೆ. ಸದ್ಯಕ್ಕೆ ಸಾಕು ಇಂಟ್ರೋ ಅನಿಸುತ್ತೆ ಅಲ್ವಾ? ಇದು ನನ್ನ ಫಸ್ಟ್ ವಿಡಿಯೋ. ಹಾನೆಸ್ಟ್ಲಿ ಸ್ವಲ್ಪ ಕಾನ್ಷಿಯಸ್ ಆಗಿದ್ದೀನಿ. ನಾನೀಗ ಅಬುದಾಬಿಯಲ್ಲಿದ್ದೀನಿ. UAE ಶಿಫ್ಟ್ ಆಗಿ ಅಪ್ರಾಕ್ಸಿಮೇಟ್ಲಿ 3 months ಆಗಿದೆ. ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು UAE ಹೋದ್ಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡು ಅಂತ. ನನಗೂ ಇಂಟ್ರೆಸ್ಟ್ ಇತ್ತು, ಬಟ್ ಸಮ್ಟೈಮ್ಸ್ ಮಾಡಬೇಕನ್ನಿಸ್ತಾ ಇತ್ತು, ಸಮ್ಟೈಮ್ಸ್ ಬೇಡ ಅನಿಸ್ತಾ ಇತ್ತು. ಫುಲ್ ಕನ್ಫ್ಯೂಷನಲ್ಲಿದ್ದೆ. ಬಟ್ ಫೈನಲಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವೆಲ್ಕಮ್ ಟು ಬೈಟ್ಸ್ ಆಫ್ ಕಿ, ಬೈಟ್ಸ್ ಆಫ್ ಮೈ ಲೈಫ್, 1 bite at a time. ಓಕೆ, ಟಿಕೆಟ್ ಆ್ಯಂಡ್ ಪಿಕ್ಚರ್ಸ್ ತೊಗೊಂಡು ನಾವು ಹೊರಟಿದ್ದೆ ಯಾಸ್ ಐಲ್ಯಾಂಡಲ್ಲಿ ಲೊಕೇಟ್ ಆಗಿರೋ ವಾರ್ನರ್ ಬ್ರೋಸ್ ವರ್ಲ್ಡ್. ಚಿಕ್ಕಂದಿನಿಂದ ಟಿವಿಯಲ್ಲಿ ಕಾರ್ಟೂನ್ ನೋಡ್ತಾ ಬೆಳೆದು ನಾನು ಇವತ್ತು ನಿಜವಾಗೆ ಅದೇ ಜಗತ್ತಿನೊಳಗೆ ನಡೀತಿದ್ದೀನಿ ಅನ್ನೋ ಫೀಲ್. ಲಿಟ್ರಲಿ ಗೂಸ್ ಬಂಪ್ಸ್. ಎಂಟ್ರೆನ್ಸ್ ಹತ್ರ ಬಂದ ತಕ್ಷಣ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಒಂದು ಮೂಮೆಂಟ್ಗೆ ನಾನು ರಿಯಲ್ ವರ್ಲ್ಡಲ್ಲಿದ್ದೀನೋ ಆರ್ ಕಾರ್ಟೂನ್ ವರ್ಲ್ಡಲ್ಲಿದ್ದೀನೋ ಅಂತಲೇ ಕನ್ಫ್ಯೂಸ್ ಆಗ್ತಾ ಇತ್ತು. ಒಳಗೆ ಕಾಲಿಟ್ಟ ಮೇಲೆ ಥಿಯೇಟರ್ ಏರಿಯಾ ನೋಡ್ತಾ ಆ ವೈಬ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ತುಂಬ ಸಿನಿಮ್ಯಾಟಿಕ್ ಫೀಲ್ ಇತ್ತು. ಚೈಲ್ಡ್ಹುಡ್ನಲ್ಲಿ ನೋಡ್ತಿದ್ದ ಸೀನ್ಸ್ ಎಲ್ಲ ಮತ್ತೆ ಕಣ್ಮುಂದೆ ಬಂದ ಹಾಗಿತ್ತು. ಆ ಮೂಮೆಂಟ್ ಎಂಜಾಯ್ ಮಾಡ್ತಾ ಆ ಥಿಯೇಟರ್ ಸರೌಂಡಿಂಗ್ಸ್ ಎಲ್ಲ ನೋಡ್ಕೊಂಡು ಫೀಲ್ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳೆದ್ವಿ. ಆಮೇಲೆ ಕಾರ್ಟೂನ್ ಜಂಕ್ಷನ್ ಎಂಟ್ರಿ ಆದ್ವಿ. ಅಲ್ಲಿ ಎಂಟ್ರಿಯಲ್ಲೇ ಒಂದು ಬೂಮ್ರ್ಯಾಂಗ್ ಮಾಡಿಕೊಂಡು ನನ್ನ ಹಸ್ಬೆಂಡ್ ಹಾಗೆ ಒಂದು ಪೋಸ್ ಕೊಟ್ಟರು. ದೆನ್ ಅಗೇನ್ ಹಾಗೆ ಸುತ್ತ ವ್ಯೂಸ್ ನೋಡ್ತಾ ಮುಂದೆ ಹೋಗ್ತಾ ಇದ್ವಿ. ಎಷ್ಟೊತ್ತು ವ್ಯೂಸ್ ನೋಡಿದ್ರೂ ಸಾಕಾಗ್ತಾನೇ ಇರಲಿಲ್ಲ, ಆ ರೇಂಜಿಗಿತ್ತು ಕಾರ್ಟೂನ್ ವರ್ಲ್ಡ್ಸ್. ಹಾಗೆ ನೋಡ್ತಾ ನೋಡ್ತಾ ನಮ್ಮ ಕಣ್ಣಿಗೆ ಬಿದ್ದಿದ್ದು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅಡ್ವೆಂಚರಸ್ ಗೇಮ್. ನೋಡಿದ್ಮೇಲೆ ಆಟ ಆಡದೇ ಇರ್ತೀವ, ಫಸ್ಟ್ ಅಲ್ಲಿಗೆ ಹೋಗಿ ಆಟ ಆಡಿದ್ವಿ. ಹೆಸ್ರಿಗೆ ತಕ್ಕಂಗೆ ಇಟ್ ವಾಸ್ ಸೋ ಗುಡ್, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್. ಸಖತ್ ಮಜಾ ಬಂತು. ಆ್ಯಂಡ್ ಇದು ನಾನು ನನ್ನ ಹಸ್ಬೆಂಡ್ ಆಡಿದ ಫಸ್ಟ್ ಅಡ್ವೆಂಚರಸ್ ಗೇಮ್. ನೆಕ್ಸ್ಟ್ ಸ್ಕೂಬಿ-ಡೂ ಸ್ಕೂಬಿ ಜೊತೆ ಪಿಕ್ಚರ್ಸ್ ತೊಗೊಂಡ್ವಿ. ಸಿ ದಟ್ ನಾಟಿ ಸ್ಕೂಬಿ. ಮತ್ತು ಹಾಗೆ ಮಿಸ್ಟ್ರಿ ಹೌಸ್ ಮುಂದೆ ಪಿಕ್ಚರ್ಸ್ ತೊಗೊಂಡು ಒಳಗಡೆ ಶಾರ್ಟಾಗಿ ಹೋಗಿ ಬಂದ್ವಿ. ಸಿ ಮಿಸ್ಟೀರಿಯಸ್ ಇನ್ಫ್ಯಾಂಟ್ಸ್. ಹಾಗೆ ಸ್ಟ್ರೀಟ್ಸ್ ಒಳಗೆ ವಾಕ್ ಮಾಡ್ತಾ ಹೋದರೆ ಪ್ರತಿ ಪ್ಲೇಸ್ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಸೆಟಪ್ ಮಾಡಿದರು. ಒಂದೊಂದು ಬಿಲ್ಡಿಂಗ್ಸ್, ಲೈಟ್ಸ್, ಕಾರ್ಟೂನ್ ಸ್ಟೈಲ್ ಸ್ಟ್ರೀಟ್ಸ್ ನೋಡ್ತಾ ಇದ್ದರೆ ಕಂಪ್ಲೀಟ್ ಡಿಫ್ರೆಂಟ್ ವರ್ಲ್ಡ್ಗೆ ಬಂದ ಹಾಗೆ ಫೀಲ್ ಆಗ್ತಾ ಇತ್ತು. ಹಾನೆಸ್ಟ್ಲಿ ಎಲ್ಲಿ ನೋಡಿದರೂ ಫೋಟೋ ತೊಗೋಬೇಕು ಅನಿಸೋ ಥರ ಸ್ಪಾಟ್. ಪ್ರತಿ ಕಾರ್ನರ್ ಕೂಡ ತುಂಬ ಆಸ್ಥೆಟಿಕ್ ಆಗಿತ್ತು. ಫುಲ್ ಸಿನಿಮ್ಯಾಟಿಕ್ ವೈಬ್. ಒಂದು ಕಡೆ ಕಲರ್ಫುಲ್ ಸ್ಟ್ರೀಟ್ಸ್, ಇನ್ನೊಂದು ಕಡೆ ಕ್ಯೂಟ್ ಕಾರ್ಟೂನ್ ಸೆಟಪ್ಸ್. ಸೀರಿಯಸ್ಲಿ ಫುಲ್ ಪ್ಲೇಸ್ ಡ್ರೀಮ್ ವರ್ಲ್ಡ್ ಥರ ಇತ್ತು. ಗೆಸ್ ವಾಟ್, ನಾವು ನೆಕ್ಸ್ಟ್ ಹೋಗಿದ್ದೆ ಟಾಮ್ ಆ್ಯಂಡ್ ಜೆರ್ರಿ ಹೌಸ್. ಟಾಮ್ ಆ್ಯಂಡ್ ಜೆರ್ರಿ ಹೌಸ್ ಮುಂದೆ ಮ್ಯಾಂಡೇಟ್ರಿ ಪಿಕ್ಚರ್ಸ್ ತೊಗೊಂಡು ನಾವು ಒಳಗಡೆ ಎಂಟರ್ ಆದ್ವಿ. ಈ ಸೆಕ್ಷನ್ ಅಂತೂ ಎಲ್ಲರ ಮೋಸ್ಟ್ ಫೇವ್ರೆಟ್. ಸಿ ಟಾಮ್ ಆ್ಯಂಡ್ ಜೆರ್ರಿ ಸೆಕ್ಷನ್ ನೋಡಿದಾಗಂತೂ ಅವರ ಹೌಸ್ ಸೆಟಪ್ ಎಲ್ಲ ಎಕ್ಸಾಕ್ಟ್ಲಿ ಕಾರ್ಟೂನಲ್ಲಿ ನೋಡಿದ ಹಾಗೆ ತುಂಬ ಡೀಟೇಲ್ಡ್ ಆಗಿತ್ತು. ಸೀರಿಯಸ್ಲಿ ಅದನ್ನ ರಿಯಲ್ ಆಗಿ ನೋಡೋ ಎಕ್ಸ್ಪೀರಿಯನ್ಸ್ ಬೇರೆ ಲೆವೆಲ್. ಒಂದು ಮೂಮೆಂಟ್ಗೆ ಟಾಮ್ ಆ್ಯಂಡ್ ಜೆರ್ರಿ ಇಲ್ಲೇ ಯಾವುದಾದ್ರ ಕಾರ್ನರಲ್ಲಿ ಇದೆಯಾ ಅಂತ ಫೀಲ್ ಆಗ್ತಾಯಿತ್ತು. ವಿ ವಾಸ್ ಲಿಟ್ರಲಿ ಸರ್ಚಿಂಗ್ ಫಾರ್ ಇಟ್, ಬಟ್ ಅನ್ಫಾರ್ಚುನೇಟ್ಲಿ ಆ ಥರ ಯಾವುದೂ ಇರಲಿಲ್ಲ. ಹೌಸ್ ಮಾತ್ರ ಫುಲ್ ಡೀಟೇಲ್ಡ್ ಆಗಿತ್ತು. ಹ್ಯಾವ್ ಅ ಲುಕ್.
ಅಲ್ಲೇ ನಾವು ಹೋಗಿದ್ದು ಟಾಮ್ ಆ್ಯಂಡ್ ಜೆರಿ ಗೇಮ್ ಸೆಕ್ಷನ್ಗೆ. ಗೇಮ್ಗೆ ವೆಯ್ಟ್ ಮಾಡ್ತಾ ಫುಲ್ ಉದ್ದ ಕ್ಯೂ ಇತ್ತು. ಆದರೂ ನಮ್ಮ ಎಕ್ಸೈಟ್ಮೆಂಟ್ ಮಾತ್ರ ಸ್ವಲ್ಪ ಕೂಡ ಕಡಿಮೆ ಆಗಿರಲಿಲ್ಲ. ಕ್ಯೂ ಅಲ್ಲಿ ಯೂಶ್ವಲ್ ಸೆಲ್ಫಿ ಪೋಸ್, ಫನ್ ಮೂಮೆಂಟ್ಸ್, ಹಾಗೆ ಅಲ್ಲಿ ಟಾಮ್ ಬುಕ್ ಮೇಲೆ ನಮ್ಮ ಗಮನ ಹೋಯಿತು. ನೋಡಿದಾಗ ಇವನ್ ನಾವು ಆ ಸ್ಟೋರಿ ರೀಡ್ ಮಾಡ್ಬೋದು. ಚೀಸ್ ಕುಕ್ಕಿಂಗ್ ಬಗ್ಗೆ ಸ್ಟೋರಿ ಇತ್ತು. ಹಾನೆಸ್ಟ್ಲಿ ಆ ಲೆವೆಲ್ ಡೀಟೇಲಿಂಗ್ ನೋಡಿ ಫುಲ್ ಇಂಪ್ರೆಸ್ ಆಗಿಬಿಟ್ವಿ. ಬುಕ್ಸ್ ಜೊತೆ ಪಿಕ್ಚರ್ಸ್ ತೊಗೊಂಡ್ವಿ. ಇನ್ ಬಿಟ್ವೀನ್ ನನ್ನ ಹಸ್ಬೆಂಡ್ ಮತ್ತು ಅವರ ದೋಸ್ತು ಒಂದು ಸ್ಟೈಲಿಶ್ ಪೋಸ್. ಅಲ್ಲಿಂದ ಗೇಮ್ ಮುಗಿಸ್ಕೊಂಡು ಥಿಯೇಟರ್ ಕಡೆ ಬಂದ್ವಿ. ಮತ್ತೆ ಟಾಮ್ ಆ್ಯಂಡ್ ಜೆರಿ ಲೈವ್ ಶೋ. ವಾವ್! ಅವರು ವೇವ್ ಮಾಡ್ತಾ, ಹಾರ್ಟ್ ಸಿಂಬಲ್ ಮಾಡ್ತಾ, ಫ್ಲೈಯಿಂಗ್ ಕಿಸ್ ಕೊಡ್ತಾ ಆಡಿಯನ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ರು. ಎಸ್ಪೆಷಲಿ ಕಿಡ್ಸ್ ಎಕ್ಸೈಟ್ಮೆಂಟ್ ನೋಡೋಕ್ಕೆ ತುಂಬ ಕ್ಯೂಟ್ ಆಗಿತ್ತು. ಹಾನೆಸ್ಟ್ಲಿ ಆ ಅಟ್ಮಾಸ್ಫಿಯರಲ್ಲಿ ನಾನು ಕೂಡ ಮತ್ತೆ ಚಿಕ್ಕ ಮಗು ಆಗಿಬಿಟ್ಟೆ ಅನಿಸಿತ್ತು. ಹಾಗೆ ಮತ್ತೆ ಶಾಪ್ ಹತ್ರ ಜೆರಿ ಜೊತೆ ನಮ್ದೊಂದು ಪೋಸ್. ಹೇ. ಆ್ಯಂಡ್ ಫೈನಲಿ ಒನ್ ಮೋರ್ ಸ್ಪೆಷಲ್ ಮೂಮೆಂಟ್, ಸಿಂಡ್ರೆಲ್ಲಾ ಲೈವ್ ಸ್ಟೇಜ್ ಮೂಮೆಂಟ್. ಒಂದು ಕ್ಯೂಟ್ ಫೇರಿ ಟೇಲ್ ಸೀನ್ ಲೈವ್ ನೋಡಿದ ಹಾಗೆ ಫೀಲ್ ಆಯಿತು. ಲೇಟರ್ ಇನ್ನು ಕೆಲವು ಕಾರ್ಟೂನ್ ಹೌಸ್ ಮುಂದೆ ಕ್ಯೂಟ್ ಸ್ಟ್ರೀಟ್ಸಲ್ಲಿ ಪೋಸ್ ಕೊಡ್ತಾ ನಾವು ಜೋಕರ್ ಹೌಸ್ ಕಡೆ ಹೋದ್ವಿ. ಅದ್ರ ಮೊದಲು ಈ ಸ್ಪಾಟ್ ನೋಡಿ, ಈ ರೈಡ್ ತುಂಬ ಟೆರಿಫೈ ಅನ್ನಿಸ್ತು. ನಾವಿದಕ್ಕೆ ಡಿಸ್ಕ್ ಗೇಮ್ ಅಂತ ಹೆಸರು ಇಟ್ಕೊಂಡ್ವಿ. ರಿಯಲ್ ನೇಮ್ ಮಾತ್ರ ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನ್ನ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ ಈ ಗೇಮ್ ಆಡಿದ್ರು. ನೀವೇ ನೋಡಿ ಎಷ್ಟು ಸ್ಕೇರಿ ಆಗಿದೆ ಅಂತ. ಮತ್ತು ಇನ್ನೊಂದು ಸ್ಕೇರಿ ರೈಡ್ ಇತ್ತು, ಅದನ್ನ ಕೂಡ ಯಾರೂ ಟ್ರೈ ಮಾಡಲಿಲ್ಲ ನಾವು. ಸಖತ್ ಭಯ ಆಗಿತ್ತು ನೋಡೋಕ್ಕೆ. ಫೈನಲಿ ಜೋಕರ್ ಹೌಸ್ ಹತ್ರ ಬಂದ್ವಿ. ಆ್ಯಸ್ ಯೂಶ್ವಲ್ ಎಂಟ್ರಿಯಲ್ಲಿ ಪಿಕ್ ತಗೊಂಡು ಒಳಗೆ ಹೋಗಿದ್ವಿ. ಆದರೆ ಒಳಗೆ ಹೋದ್ಮೇಲೆ ಇಟ್ಸ್ ನಾಟ್ ಜೋಕ್ ಹೌಸ್ ಎನಿಮೋರ್, ಇಟ್ಸ್ ಸ್ಕೇರಿ ಹೌಸ್. ಡಾರ್ಕ್ ವೈಬ್ಸ್, ಸ್ಕೇರಿ ಸೆಟಪ್, ಸಡನ್ ಸೌಂಡ್ಸ್, ಫುಲ್ ಥ್ರಿಲ್ಲರ್ ಮೂವಿ ಎಕ್ಸ್ಪೀರಿಯನ್ಸ್ ಥರ ಇತ್ತು. ಲಿಸನ್ ಟು ದೋಸ್ ಸೌಂಡ್ಸ್. ಹೌಸ್ ಸ್ಕೇರಿ ಇದ್ದರೂ ನಮ್ಮ ಫನ್ ಅಂತೂ ಕಡಿಮೆ ಆಗಿರಲಿಲ್ಲ. ಅಗೇನ್ ಕ್ಯೂಟ್ ಸ್ಟ್ರೀಟಲ್ಲಿ ಕ್ಯೂಟ್ ಫೋಟೋಗ್ರಫಿ. ನೆಕ್ಸ್ಟ್ ನಾವು ಹೋಗಿದ್ದು ಮೆಟ್ರೋಪೊಲಿಸ್ ಅಬ್ಸರ್ವೇಟ್ರಿ. ಇಲ್ಲಿ ಎಂಟ್ರಿನೇ ಒಂದು ಡಿಫ್ರೆಂಟ್ ಫ್ಯೂಚರಿಸ್ಟಿಕ್ ವೈಬ್. ಸೈಂಟಿಸ್ಟ್ ಸೆಟಪ್, ಹೈಟೆಕ್ ಫೀಲ್, ಸೈನ್ಸ್ ವರ್ಲ್ಡ್ ಒಳಗೆ ಎಂಟರ್ ಆಗಿದ್ದೀವಿ ಅನ್ನೋ ಫೀಲ್ ಬಂದಿತ್ತು. ಅವ್ರ ಜೊತೆ ಒಂದು ಸ್ಮಾಲ್ ಇಂಟ್ರ್ಯಾಕ್ಷನ್ ಪ್ಲಸ್ ಫೋಟೋ ಮೂಮೆಂಟ್. ಮತ್ತು ಮುಂದೆ ಹೋಗ್ತಾ ಕ್ಯೂರಿಯಾಸಿಟಿ ಫುಲ್ ಇನ್ಕ್ರೀಸ್ ಆಗ್ತಾ ಇತ್ತು. ಒಳಗೆ ಹೋದ್ಮೇಲೆ ಇಟ್ ವಾಸ್ ಲೈಕ್ ಸ್ಟೆಪಿಂಗ್ ಇನ್ ಟು ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಯೂನಿವರ್ಸ್. ಗ್ಯಾಲಕ್ಸಿ ವಿಜುವಲ್ಸ್, ಸ್ಪೇಸ್ ಎಫೆಕ್ಟ್ಸ್, ಸ್ಟಾರ್ ಪ್ಲಾನೆಟ್ಸ್, ಎವ್ರಿಥಿಂಗ್ ಸೋ ರಿಯಲಿಸ್ಟಿಕ್ ಆಗಿ ಡಿಸ್ಪ್ಲೇ ಮಾಡಿದರು. ಇಲ್ಲಿ ಇದೆ ಫೋಟೋ ಮೂಮೆಂಟ್. ಸ್ಲೋಲಿ ನಾವು 3D ಥಿಯೇಟರ್ ಎಂಟರ್ ಆದ್ವಿ. ಗ್ಲಾಸ್ ಹಾಕೊಂಡು ಕೂತ್ಕೊಂಡ್ಮೇಲೆ ಸೀನ್ ಫುಲ್ ಚೇಂಜ್ ಆಯಿತು. ಬೇರೆ ವರ್ಲ್ಡ್ ಒಳಗೆ ಹೋಗ್ತಾ ಇದ್ದೀನಿ ಅನ್ನೋ ಫೀಲ್. ಗ್ಯಾಲಕ್ಸಿ, ಫ್ಲೋರಲ್ ವಂಡರ್ಲ್ಯಾಂಡ್ ಸೆಕ್ಷನಲ್ಲಿ, ಲೈಟ್, ಕಲರ್ಸ್, ಫ್ರಾಗ್ರೆನ್ಸ್ ಫೀಲ್. ಇಟ್ ವಾಸ್ ಸೋ ಕಾಮಿಂಗ್ ಆ್ಯಂಡ್ ಮ್ಯಾಜಿಕಲ್ ಅಟ್ ದ ಸೇಮ್ ಟೈಮ್. ಕೆಲವು ಕಡೆ ವಾಟರ್ ಸ್ಪ್ರೇ ಎಫೆಕ್ಟ್, ಕೆಲವು ಕಡೆ ಸಡನ್ ಡೈನೋಸರಸ್ ಸರ್ಪ್ರೈಸ್, ರಿಲ್ಯಾಕ್ಸ್ ಪ್ಲಸ್ ಥ್ರಿಲ್ಲಿಂಗ್ ಮಿಕ್ಸ್ ಎಕ್ಸ್ಪೀರಿಯನ್ಸ್ ಇತ್ತು. ಆನೆಸ್ಟ್ಲಿ ಮೆಟ್ರೋಪೊಲಿಸ್ ಸೆಕ್ಷನ್ ವಾಸ್ ಲೈಕ್ ಸೈನ್ಸ್ ಪ್ಲಸ್ ಫ್ಯಾಂಟಸಿ ಟುಗೆದರ್. ತುಂಬ ಯುನೀಕ್ ಎಕ್ಸ್ಪೀರಿಯನ್ಸ್, ಅನ್ಫರ್ಗೆಟಬಲ್. ಅಗೇನ್ ಸ್ಟ್ರೀಟ್ಸ್ ಅಂಡ್ ಲವ್ಲಿ ವೈಬ್ ನೋಡ್ತಾ ವಿಡಿಯೋ ಮಾಡ್ಕೊಂಡು ಮುಂದೆ ಹೋದ್ವಿ. ಮತ್ತು ಹೊರಗೆ ಬಂದಮೇಲೆ ಸ್ವಲ್ಪ ಟಯರ್ಡ್ ಬಟ್ ಫುಲ್ ಹ್ಯಾಪಿ ಫೀಲ್ ಇತ್ತು. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋ ಅಷ್ಟರಲ್ಲಿ ಟೈಮ್ ಆಗಿತ್ತು. ನಾವು ಇನ್ನೂ ತುಂಬ ಕಡೆ ನೋಡಲೇ ಇಲ್ಲ ಗೊತ್ತಾ. ತುಂಬ ಪ್ಲೇಸಸ್ ಸೆಟಪ್ಸ್ ಇದೆ. ಒನ್ ಡೇಲಿ ನಾವು ಕವರೇ ಮಾಡೋಕ್ಕಾಗಲ್ಲ, ಅಷ್ಟು ಯೂಜ್ ಇದೆ.
ಹಾಗೆ ಬರ್ಗರ್ ಝೋನ್ ಹತ್ರ ವಿಡಿಯೋ ಮಾಡ್ಕೊಂಡು ಒಂದು ಪೋಸ್ ಕೊಟ್ಟಿದ್ದು ಹೀಗೆ. ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆಗ್ತಾ ನಾವು ಮೆಮೊರೀಸ್ಗೆ ಅಂತ ತೊಗೊಂಡಿದ್ದು ಕಾಫಿ ಮಗ್ ಆ್ಯಂಡ್ ಮ್ಯಾಗ್ನೆಟ್. ಓವರ್ ಆಲ್ ಹೇಳಬೇಕಂದ್ರೆ ಸ್ಕ್ರೀನಲ್ಲಿ ನೋಡ್ತಾ ಬೆಳೆದ ಕಾಟನ್ ವರ್ಲ್ಡ್ ಇವತ್ತು ರಿಯಾಲಿಟಿ ಆಗಿತ್ತು. ತುಂಬ ಬ್ಯೂಟಿಫುಲ್ ಮೆಮೊರೀಸ್ ಮತ್ತು ಹ್ಯಾಪಿ ಮೂಮೆಂಟ್ಸ್. ಮತ್ತು ಇವತ್ತಿಂದ ಬೈಟ್ಸ್ ಆಫ್ ಗೀ ಜರ್ನಿ ಅಫಿಷಿಯಲಿ ಸ್ಟಾರ್ಟ್ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಇನ್ ನೆಕ್ಸ್ಟ್ ಮೂಮೆಂಟ್ಸ್ ಆಫ್ ಬೈಟ್ಸ್. ಬಾಯ್.